ಯಾದಕ್ಕಂದ್ರ ಹುಳುಗಳನ್ನ ಆಕರ್ಷಣೆ ಮಾಡ್ತದೆ. ಇದು ಆಲ್ರೆಡಿ ಕಾಳು ಕಟ್ಟೈತ್ರಿ. ಈಗ ನೆಕ್ಸ್ಟ್ ಸ್ಟೇಜ್ ಇದು ರೆಡಿ ಐತ್ರಿ. ಪ್ರಕೃತಿ ಹೆಂಗೈತಿ ಅಂದ್ರ ಒಂದಕ್ಕೊಂದು ಲಿಂಕ್ ಅದಾವ. ಸೂರ್ಯಕಾಂತಿ ಅಡುಗೆ ಎಣ್ಣೆಗೆ ಕಚ್ಚಾ ವಸ್ತುವಾಗಿರುವ ಒಂದು ಪ್ರಮುಖ ಬೆಳೆ. ಇದನ್ನು ಮುಂಗಾರು, ಹಿಂಗಾರು ಮತ್ತು ಬೇಸಿಗೆಯಲ್ಲಿ ಎಲ್ಲ ತರಹದ ಮಣ್ಣಿನಲ್ಲಿ ಬೆಳೆಯಬಹುದಾಗಿದೆ. ಪ್ರಸಕ್ತ ಸಾಲಿನ ಹಿಂಗಾರು ಹಂಗಾಮಿನಲ್ಲಿ ಉತ್ತಮ ಮಳೆಯಾಗಿದ್ದು, ಹೋಬಳಿಯ ರೈತ ಸಂಪರ್ಕ ಕೇಂದ್ರದ ವ್ಯಾಪ್ತಿಯಲ್ಲಿ ಸೂರ್ಯಕಾಂತಿ ಬಿತ್ತನೆಯಲ್ಲಿ 500 ಹೆಕ್ಟೇರ್ ಪ್ರದೇಶ ವಿಸ್ತಾರವಾಗಿದೆ. ಸುಮಾರು 800 ಹೆಕ್ಟೇರ್ ಪ್ರದೇಶದಲ್ಲಿ ರೈತರು ಸೂರ್ಯಕಾಂತಿ ಬಿತ್ತನೆ ಮಾಡಿದ್ದು, ಯಾವುದೇ ರೋಗ ಕೀಟಬಾಧೆ ಇಲ್ಲದೆ ಈ ಬಾರಿ ಸೂರ್ಯಕಾಂತಿ ಉತ್ತಮವಾಗಿ ಬೆಳೆದಿದ್ದಾರೆ. ಇನ್ನು ಕೆಲವು ಕಡೆಗಳಲ್ಲಿ ಹೂವು ಅರಳಿದ್ದು ರೈತರು ಉತ್ತಮ ಇಳುವರಿಯ ನಿರೀಕ್ಷೆಯಲ್ಲಿದ್ದಾರೆ. ನಾನು ಪರಶುರಾಮ್ ಗಣಿ ಅಂತೇಳಿ ಕೃಷಿ ಅಧಿಕಾರಿ, ರೈತ ಸಂಪರ್ಕ ಕೇಂದ್ರ ಕುಳಗೇರಿ. ಈ ನಮ್ಮ ಕುಳಗೇರಿಯಲ್ಲಿ ಪ್ರಸಕ್ತ ಸಾಲು 2024-25ನೇ ಸಾಲಿನ ಹಿಂಗಾರು ಹಂಗಾಮಿನಲ್ಲಿ ನಮ್ಮ ಕುಳಗೇರಿ ಹೋಬಳಿಯಲ್ಲಿ ಸುಮಾರು 450 500 ಹೆಕ್ಟರ್ನಷ್ಟು ಸೂರ್ಯಕಾಂತಿ ಪ್ರದೇಶ ಆವರಿಕೆಯಾಗಿರುತ್ತದೆ. ಈ ಪ್ರಸ್ತುತ ವರ್ಷ ಸೂರ್ಯಕಾಂತಿ ಬೆಳೆಯು ಉತ್ತಮವಾದ ಬೆಳವಣಿಗೆಯನ್ನು ಹೊಂದಿದ್ದು, ಯಾವುದೇ ರೋಗ ಕೀಟ ಬಾಧೆ ಬಹಳ ಕಡಿಮೆ ಪ್ರಮಾಣದಲ್ಲಿದೆ. ಆದ್ದರಿಂದ ಈ ವರ್ಷ ನಾವು ಉತ್ತಮವಾದಂಥ ಒಂದು ಇಳುವರಿಯನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಆದ್ದರಿಂದ ಈಗ ನಾವು ಇಲ್ಲಿ ರೈತರ ಕ್ಷೇತ್ರದಲ್ಲಿ ನೋಡಲಿಕ್ಕಾಗಿ ಈ ಒಂದು ಸೂರ್ಯಕಾಂತಿ ಪ್ರದೇಶದಲ್ಲಿ ಪರಾಗಸ್ಪರ್ಶ ಕ್ರಿಯೆ ಮತ್ತು ಜೇನುಹುಳುಗಳ ಹಾರಾಡಿಕೆ ನೋಡ್ತಾ ಇದ್ದೀವಿ. ಸಾಮಾನ್ಯವಾಗಿ ನಾವು ಪ್ರತಿ ಎಕರೆಗೆ 3 ರಿಂದ 4 ಕ್ವಿಂಟಲ್ ಸರಾಸರಿ ಸೂರ್ಯಕಾಂತಿ ಇಳುವರಿಯನ್ನು ಪಡಿತಾ ಇದ್ವಿ. ಆದರೆ ಈ 2024-25ನೇ ಸಾಲಿನ ಹಿಂಗಾರು ಹಂಗಾಮಿನಲ್ಲಿ ಉತ್ತಮವಾದಂತಹ ಒಂದು ಹಿಂಗಾರಿನಲ್ಲಿ ಸ್ವೀಕಾರವಾದಂಥ ಮಳೆಗಳು ಹಾಗೂ ಅನುಕೂಲಕರವಾದ ವಾತಾವರಣ ಇರುವ ಕಾರಣ ಪ್ರಸಕ್ತ ಸಾಲು ಹಿಂಗಾರು ಹಂಗಾಮಿನಲ್ಲಿ ಸೂರ್ಯಕಾಂತಿ ಬೆಳೆಯಲ್ಲಿ ಸುಮಾರು 5 ರಿಂದ 6 ಕ್ವಿಂಟಲ್ ಇಳುವರಿಯನ್ನು ನಾವು ನಿರೀಕ್ಷಿಸ್ತಾ ಇದ್ದೇವೆ. ಆದ್ದರಿಂದ ಸುಮಾರು 20 ರಿಂದ 25% ಹೆಚ್ಚಿನ ಇಳುವರಿಯನ್ನು ನಾವು ಈ ಒಂದು ಹಿಂಗಾರು 2024-25ನೇ ಸಾಲಿನಲ್ಲಿ ಕಾಣ್ತಾ ಇದ್ದೀವಿ. ಕ್ಷೇತ್ರದಲ್ಲಿ ಕಂಡು ಬರತಕ್ಕಂತಹ ಗುಲಗಂಜಿ ಹುಳುಗಳು, ಇವುಗಳು ಬೆಳೆಗೆ ಹಾನಿ ಮಾಡತಕ್ಕಂತಹ ಕೀಡೆ ಅಥವಾ ಮರಿಗಳನ್ನು ತಿಂದು ತಮ್ಮ ಜೀವನ ಚಕ್ರವನ್ನು ಸಾಗಿಸ್ತವೆ. ಅದೇ ರೀತಿಯಾಗಿ ರೈತನ ಕ್ಷೇತ್ರದಲ್ಲಿ ಬರ್ತಕ್ಕಂತಹ ಹಾನಿಕಾರಕ ಕೀಟಗಳನ್ನು ಭಕ್ಷಣೆ ಮಾಡಿ ರೈತನ ರಕ್ಷಣೆಯನ್ನು ಮಾಡುತ್ತವೆ. ಗುಲಗಂಜಿಗಳ ಲೇಡಿ ಬರ್ಡ್ ಬೀಟಲ್ ಅಂತ, ಲೇಡಿ ಬರ್ಡ್ ಬೀಟಲ್ಸ್. ಹಾಗೆಯೇ ಸೂರ್ಯಕಾಂತಿ ಹೂ ಜೇನುಹುಳುಗಳನ್ನು ಆಕರ್ಷಿಸುತ್ತವೆ. ಜೇನುನೊಣಗಳು ಮಕರಂದ ಹೀರುವುದರಿಂದ ಉತ್ತಮ ಬೆಳೆ ಬೆಳೆಯಲು ಸಾಧ್ಯ. ಈಗ ಫರ್ಟಿಲೈಸೇಷನ್ ಆಗೈತ್ರಿ. ಈಗ ಇದು ಆಲ್ರೆಡಿ ಕಾಳು ಕಟ್ಟೈತ್ರಿ. ಈಗ ನೆಕ್ಸ್ಟ್ ಸ್ಟೇಜ್ ಇದು ರೆಡಿ ಐತ್ರಿ. ಕಾಳು ಕಟ್ಟಾಕ ಇದು ಇನ್ನೂ ಓಪನ್ ಆಗಿಲ್ಲ, ಇನ್ನೂ ಇದ್ರದ್ದು ಪಾಳೆ ಬಂದಿಲ್ಲ. ಹಿಂಗೆ ಲೇಯರ್ ಬೈ ಡೇ ಬೈ ಡೇ ಇದು ಫರ್ಟಿಲೈಸೇಷನ್ ಪ್ರೊಸೆಸ್ ಆಗ್ತಿರ್ತದೆ. ನಿಯರ್ಲಿ 4 ರಿಂದ 6 ದಿವಸ ಇದು ಫರ್ಟಿಲೈಸೇಷನ್ ಪ್ರೊಸೆಸ್ ಆಗ್ತದೆ. ಅದಾದ ತಕ್ಷಣ ಇದ್ರ ಕಾಂತಿ ಹೋಗಿಬಿಡ್ತೈತಿ. ಇದು ಪೂರ್ಣ ಫರ್ಟಿಲೈಸೇಷನ್ ಆತಂದ್ರೆ ಇವು ಹೋಗಿ ಉದುರ್ಕೋತ ಬರ್ತಾವ್ರಿ. ಹೌದ್ರಿ, ಇವು ಏನೋ ಇದು ಪೆಟಲ್ಸ್ ಅಷ್ಟು ಉದುರಿ ಬಿಡ್ತಾವ್ರಿ. ಇವು ಜಸ್ಟ್ ಓಪನ್ ಆದಾಗ ಇರೋ ಬ್ರೈಟ್ನೆಸ್ ನಿಮಗೆ ಈ ನೆಕ್ಸ್ಟ್ ಸ್ಟೇಜ್ನಾಗ ಇರೋದ್ರೊಳಗೆ ಬ್ರೈಟ್ನೆಸ್ ಇರಂಗಿಲ್ಲ. ಇದು ಆಲ್ಮೋಸ್ಟ್ 90% ಫರ್ಟಿಲೈಸೇಷನ್ ಕಂಪ್ಲೀಟ್ ಆಗೈತಿ. ಅದಕ್ಕೆ ಇದು ಯಾವ್ದಕ್ಕಂದ್ರ ಹುಳುಗಳನ್ನ ಆಕರ್ಷಣೆ ಮಾಡ್ತದೆ. ಈ ಕಲರ್ ಜೇನು ಹುಳುಗಳನ್ನ ಇವುಗಳನ್ನ ಆಕರ್ಷಣೆ ಮಾಡ್ತದೆ. ನನ್ನ ಹತ್ರ ಬರ್ರಿ ಹಂಗೆ ಇದು ಪ್ರಕೃತಿ ಹೆಂಗೈತಿ ಅಂದ್ರೆ ಒಂದಕ್ಕೊಂದು ಲಿಂಕ್ ಅದಾವ. ಈ ಹುಳನ್ನ ಅದನ್ನ ಈ ಬಣ್ಣ ಆಕರ್ಷಣೆ ಮಾಡುತ್ತಿಲ್ಲ, ಹುಳ ಬಂದು ಅದರೊಳಗಿನ ಮಕರಂದ ಇರ್ತೈತಿ. ಮಕರಂದ ಇರೋದ್ರಾಗ ಅದ್ರ ಕಾಲಿನ ಮುಖಾಂತರ ಪರಾಗರೇಣುಗಳು ಪರಾಗಸ್ಪರ್ಶ ಆಗಿ ಇವು ಕಾಳು ಕಟ್ಟಿ ಮುಂದಿನ ಹಂತಕ್ಕೆ ರೆಡಿ ಆಗ್ತದೆ. ಇದ್ರೊಳಗ ಸ್ಟಿಗ್ಮಾ ಇರ್ತೈತೆ, ಹೆಣ್ಣು ಹೂವಿನ ಇದು ಜೇನು ಹುಳುವಿನ ಕಾಲಿನಲ್ಲಿ ಹತ್ತಿದಂಥ ಪರಾಗರೇಣುಗಳನ್ನ ಇಮಿಡಿಯೇಟ್ ಆಗಿ ಇದಕ್ಕೆ ಅಟ್ಯಾಚ್ಮೆಂಟ್ ಆಗಿಬಿಡ್ತಾವೆ. ಆಗಿ ಪರಾಗಸ್ಪರ್ಶ ಕ್ರಿಯೆ ಸ್ಟಾರ್ಟ್ ಆಗಿಬಿಡ್ತದೆ. ತದನಂತರ ಅದು ಹೂವು ಗರ್ಭ ಕಟ್ಟಿ ಮುಂದಿನ ಒಂದು ಆಹಾರ ತಯಾರಿಕಾ ಕ್ರಿಯೆ ಮುಂದುವರಿತದೆ. ಈಗ ಇದೆಲ್ಲ ಇದು ತಾಯಿ ಬೇರು.
ಇದು ಭೂಮಿಯೊಳಗೆ ಸದೃಢವಾಗಿ ನಿಲ್ಲಲಾಗ ಹೆಲ್ಪ್ ಮಾಡ್ತೈತಿ. ಆಮೇಲೆ ಇವು ಏನದಾವ ನೋಡಿ, ಇದಕ್ಕಿರ್ತಕ್ಕಂಥ ಈ ಬೇರುಗಳು, ತಂತು ಬೇರುಗಳು ಏನದಾವಲ್ಲ, ಇವು ಭೂಮಿಯೊಳಗೆ ಇರ್ತಕ್ಕಂಥ ನೀರು ಮತ್ತು ಆಹಾರಗಳನ್ನು ಸಂಗ್ರಹಿಸಿ ಟ್ರಾನ್ಸ್ಲೋಕೇಶನ್ ಪ್ರೊಸೆಸ್ ಮುಖಾಂತರವಾಗಿ ಈ ಬೇರಿನಿಂದ ತುದಿವರೆಗೂ ಆಹಾರ ಮತ್ತು ನೀರು ಸಾಗಾಣಿಕೆ ಆಗಲಿಕ್ಕೆ ಹೆಲ್ಪ್ ಈ ಬೇರುಗಳು. ಈ ಬೇರುಗಳು ಎಡಿ ಹೊಡೆದಾಗ ಏನಾಗ್ತೈತೆ, ಸ್ವಲ್ಪ ಡ್ಯಾಮೇಜ್ ಆದವು ಅಂತೇಳಿರಿ ಮತ್ತೆ ಹೊಸ ಬೇರುಗಳು ಹುಡ್ತಾವೆ. ಅದಕ್ಕೆ ಇದು ಡ್ಯಾಮೇಜ್ ಆಗ್ತಿರ್ಬೇಕು, ರೂಟ್ ಝೋನ್ ಮಗ್ಲದಷ್ಟೇ, ಇದು ಏನಾಗಬಾರ್ದು. ಈ ಝೋನ್ಗಳಲ್ಲಿ ನಮ್ಗೆ ಸ್ವಲ್ಪ ಡ್ಯಾಮೇಜ್ ಆತಂದ್ರೆ ಮತ್ತೆ ಹೊಸ ಬೇರು ಹುಡ್ತಾವೆ, ಮತ್ತು ಅದರದ್ದು ಇದಕ್ಕೆ ನೀರು ಮತ್ತು ಆಹಾರ ತಗೊಳ್ಳಿಕ್ಕೆ ಅದಕ್ಕೆ ಭಾಳ ಅನುಕೂಲ ಆಗ್ತದೆ ಈ ಎಡಿ ಹೊಡೆಯುವ ಪ್ರಕ್ರಿಯೆ. ಈ ಬಾರಿ ಬೆಳೆ ಬೆಳೆಯುವುದರ ಬಗ್ಗೆ ರೈತ ಸಂಪರ್ಕ ಕೇಂದ್ರದಿಂದ ಕೃಷಿ ಅಧಿಕಾರಿ ಪರಶುರಾಮ ಅವರು ರೈತರಿಗೆ ಸಾಕಷ್ಟು ಮಾಹಿತಿ ನೀಡಿರುತ್ತಾರೆ.